ಟ್ಯಾರೋ ಮಂತ್ಲಿ ಹಾರೋಸ್ಕೋಪ್ ಮೇಷರಾಶಿಗೆ. ಕಾರ್ಡು ಎಂಪರರ್. ಈ ತಿಂಗಳು ನಿಮಗೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಗುತ್ತೆ. ಹಾಗೆ ನಿಮ್ಮ ಎಕ್ಸ್ಪೆನ್ಸಸ್ಸು ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಹಾಗೆ ಇಂಪಲ್ಸ್ ಡಿಸಿಷನ್ಸ್ ತೊಗೋಬೇಡಿ, ಇಂಪಲ್ಸ್ ಆಗಿ ಖರ್ಚು ಮಾಡೋಕ್ಕೆ ಡಿಸಿಷನ್ಸ್ ತೊಗೋಬೇಡಿ. ಸೊ ನೀವೇನೇನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಇಲ್ಲಿ ತನಕ ಅದೆಲ್ಲ ರಿಸಲ್ಟ್ ತೋರಿಸಲಿಕ್ಕೆ ಶುರು ಆಗುತ್ತೆ. ಸೊ ಫೋಕಸ್ ಆಗಿರಿ, ಹಾಗೆ ಡಿಸಿಪ್ಲಿನ್ ಆಗಿ ಇರಿ. ನಿಮ್ಮ ಇನ್ಸ್ಟಿಂಕ್ಟನ್ನ ಟ್ರಸ್ಟ್ ಮಾಡಿ, ಅದನ್ನು ತುಂಬಾ ಕರೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಏನು ಇಂಟ್ಯೂಷನ್ ಇದೆ ಅದ್ರ ಬಗ್ಗೆ ನಂಬಿಕೆ ಇಡಿ. ಎಸ್ಪೆಷಲಿ ನೀವು ದುಡ್ಡಿನ ಚಾಯ್ಸಸ್, ದುಡ್ಡು ಎಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಥವಾ ಯಾವುದೇ ಡಿಸಿಷನ್ನು ಮನಿ ರಿಲೇಟೆಡ್ ಡಿಸಿಷನ್ ತೊಗೋಬೇಕಾದ್ರೆ ನಿಮ್ಮ ಇನ್ಸ್ಟಿಂಕ್ಟ್ನ ಫಾಲೋ ಮಾಡಿ. ಹಾಗೆಯೇ ಅದ್ರ ಜೊತೆಗೆ ನೀವು ಅಡ್ವೈಸ್ ಕೂಡ ತೊಗೊಳ್ಳಿ. ನಿಮಗೆ ಬೇಕಾದರೆ ಯಾರು ಎಕ್ಸ್ಪರ್ಟ್ ಅನ್ಸುತ್ತೆ ಅವ್ರ ಹತ್ರ ಅಡ್ವೈಸ್ ಕೂಡ ತೊಗೊಳ್ಳಿ. ಸೊ ಈ ತಿಂಗಳು ನಿಮ್ಮದು ಫೈನಾನ್ಸಲ್ಲಿ ನಿಮಗೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟಿಂಗ್ ಇವೆರಡರದ್ದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ನಿಮ್ಮ ಇದನ್ನು ಕೂಡ ನಿಮ್ಮ ಫೈನಾನ್ಷಿಯಲ್ ಅಬಂಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಾಮಾಗಿರಿ, ಹಾಗೆ ಕಾನ್ಫಿಡೆಂಟ್ ಆಗಿರಿ ನಿಮ್ಮ ಎಲ್ಲ ಫೈನಾನ್ಷಿಯಲ್ ಡೀಲಿಂಗ್ಸ್ ಜೊತೆಗೆ. ಆದ್ದರಿಂದ ನಿಮಗೆ ಒಳ್ಳೆಯ ಇದನ್ನು ಗುಡ್ ಫಾರ್ಚೂನ್ ಅಟ್ರಾಕ್ಟ್ ಮಾಡಬಹುದು. ಸೊ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಬೇರೆಯವ್ರಿಗೂ ಇನ್ಸ್ಪೈರ್ ಮಾಡುತ್ತೆ. ಹಾಗೆ ಬೇರೆಯವರಲ್ಲೂ ಕೂಡ ಪಾಸಿಟಿವ್ ಚೇಂಜಸ್ ಕೂಡ ತರುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಪಾಸಿಟಿವ್ ಚೇಂಜಸ್ ಬರುತ್ತೆ ನಿಮ್ಮ ಕ್ವಾಲಿಟೀಸಿಂದ. ನಿಮಗೆ ಅಡ್ವೈಸ್ ಏನಂತ ಹೇಳಿದ್ರೆ, ನಿಮ್ಮ ಫೈನಾನ್ಸಸ್ನ ತುಂಬ ಪೇಷನ್ಸ್ ಮತ್ತು ಕ್ಲಾರಿಟಿ ಜೊತೆಗೆ ಪ್ಲ್ಯಾನ್ ಮಾಡಿ. ಸೊ ಈಗ ವೃಷಭ ರಾಶಿ, ಟ್ಯಾರೋ ಕಾರ್ಡ್ ಎಂಪ್ರೆಸ್. ಸೊ ಈ ತಿಂಗಳು ನಿಮಗೆ ಐಡಿಯಲ್ ಏನು ಬಾಂಡ್ಸ್ ಇದೆಯಲ್ಲ, ಫ್ಯಾಮಿಲಿ ಮತ್ತು ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಬಾಂಡ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬ ಐಡಿಯಲ್ ತಿಂಗಳಾಗಿದೆ. ನೀವು ಜಾಸ್ತಿ ಕನೆಕ್ಟೆಡ್ ಆಗಿರ್ತೀರಾ. ಹಾಗೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ತುಂಬ ಕನೆಕ್ಷನ್ಸ್ ಫೀಲ್ ಆಗುತ್ತೆ. ಆಮೇಲೆ ಹಾಗೆ ಸಪೋರ್ಟ್ ಸಿಕ್ಕಿದೆ ಅಂತಲೂ ನಿಮಗೆ ಅನಿಸುತ್ತೆ. ನಿಮ್ಮದೇನು ನರ್ಚರಿಂಗ್ ನೇಚರ್ ಇದೆಯಲ್ಲ, ಅದರಿಂದ ನಿಮಗೆ ಮನೆಯಲ್ಲಿ ಕೂಡ ತುಂಬ ಹಾರ್ಮೋನಿಯಸ್ ಫೀಲಿಂಗ್ ಬರುತ್ತೆ. ಹಾಗೆ ಪೀಸ್, ತುಂಬ ಶಾಂತಿಯಾಗಿ ಇರುತ್ತೆ ನಿಮ್ಮ ಮನೆ ವಾತಾವರಣ ಕೂಡ. ಸೊ ಚಿಕ್ಕ ಚಿಕ್ಕ ಜೆಸ್ಚರ್ಸ್, ಕೇರಿಂಗ್ ಆಗಿರೋದು, ಪ್ರೀತಿಯನ್ನು ತೋರಿಸೋದು, ಅದೆಲ್ಲ ಚಿಕ್ಕ ಚಿಕ್ಕ ಜೆಸ್ಚರ್ಸ್ ಕೂಡ ಹೇಗೆ ತೋರಿಸ್ತೀರಾ ನೀವು, ಅದು ಕೂಡ ತುಂಬ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಹೇಗೆ ಅಂದರೆ ತುಂಬ ಪೇಷನ್ಸಿಂದ ಮತ್ತು ಕೈಂಡ್ನೆಸ್ ತೋರಿಸ್ಬಿಟ್ಟು, ನಿಮ್ಮ ಯಾವಾಗ ಮಾತಾಡಬೇಕಾದ್ರೆ ಯಾರ್ದರ ಜೊತೆಗೆ ತುಂಬ ಪೇಷನ್ಸಿಂದ, ತುಂಬ ಇದರಿಂದ ಸಾವಧಾನವಾಗಿ, ಇದರಿಂದ ಕರುಣೆಯಿಂದ ಸ್ವಲ್ಪ ಮಾತಾಡಿದರೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಈ ತಿಂಗಳು ನಿಮ್ಮ ರಿಲೇಷನ್ಶಿಪ್ಸ್ ತುಂಬ ಡೀಪರ್ ಆಗಿ ಗ್ರೋತ್ ಆಗುತ್ತೆ. ಹಾಗೆ ಮೀನಿಂಗ್ಫುಲ್ ಆಗೂ ಇರುತ್ತೆ. ನೀವು ಆದರೆ ತುಂಬ ಕರೆಕ್ಟಾಗಿ ನೀವು ಅಟೆನ್ಷನ್ ತೊಗೋಬೇಕು. ಹಾಗೆ ತೊಗೊಂಡ್ರೆ ನಿಮ್ಮದು ರಿಲೇಷನ್ಶಿಪ್ಸ್ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಅಡ್ವೈಸು, ನಿಮ್ಮ ರಿಲೇಷನ್ಶಿಪ್ಸ್ನ ನೀವು ಎಂಜಾಯ್ ಮಾಡಿ, ಚೆರಿಷ್ ಮಾಡಿ ಪೇಷನ್ಸ್ ಮತ್ತು ಕೈಂಡ್ನೆಸ್ಸಿಂದ.